ರಾಜ್ಯಾದ್ಯಂತ ಜೂನ್ 8ರಿಂದ ಅಂದ್ರೆ ಸೋಮವಾರದಿಂದ ಪ್ರಾರ್ಥನಾಲಯಗಳು ಪುನರಾರಂಭಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಸ್ವಚ್ಛತೆಯ ಕಾರ್ಯಗಳು ಈಗ ನಡೀತಾ ಇದೆ. ಸ್ಯಾನಿಟೈಸ್ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಮಸೀದಿಗಳಲ್ಲಿ ಸ್ವಚ್ಛತೆ ಸ್ಯಾನಿಟೈಸರ್ ಕಾರ್ಯ ಈಗಾಗಲೇ ಆರಂಭಗೊಂಡಿದೆ. ಇನ್ನು ಲಾಕ್ಡೌನ್ ನಿಯಮದಂತೆ ನಮಾಜ್ ಮತ್ತು ಪ್ರಾರ್ಥನೆಯನ್ನ ನಿರ್ವಹಿಸಲು ಪೂರ್ವ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಉಡುಪಿಯ ನಾಯರ್ಕೆರೆಯಲ್ಲಿರುವಂತಹ ಹಾಶಿಮಿ ಮಸೀದಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಸಾಮಾಜಿಕ ಅಂತರವನ್ನು ಇರಿಸಿಕೊಂಡು ನಮಾಜ್ ನಿರ್ವಹಿಸಲು ಮೀಟರ್ ಅಂತರದಲ್ಲಿ ಟೇಪ್ ಹಾಕುವಂತಹ ಕೆಲಸಗಳು ಕೂಡ ಆಗಿದೆ. ಸಿಬ್ಬಂದಿಗಳು ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಮಸೀದಿ ಪ್ರವೇಶ ಮಾಡುವಂತ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಹಾಕಿ ಮಸೀದಿಯನ್ನ ಪ್ರವೇಶ ಮಾಡಬೇಕು. ಸ್ಯಾನಿಟೈಸರ್ಗಳ ಬಳಕೆ ಕೂಡ ಕಡ್ಡಾಯವಾಗಿದೆ. ಇನ್ನು ಮುಸ್ಲಿಂ ಬಾಂಧವರು ಈ ನಿಟ್ಟಿನಲ್ಲಿ ಸಹಕಾರವನ್ನ ಕೊಡಬೇಕು ಎನ್ನುವಂತಹ ಒಂದು ಮನವಿಯನ್ನ ಮಸೀದಿಯ ಅಧ್ಯಕ್ಷ ಇಕ್ಬಾಲ್ ಮನ್ನಾ ಅವರು ಮಾಡಿಕೊಂಡಿದ್ದಾರೆ. ಇನ್ನು ಮಸೀದಿಯ ಒಳಭಾಗದಲ್ಲೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಕನಿಷ್ಠ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಮಾಜ್ ನಿರ್ವಹಿಸುವಂತಹ ನಿಟ್ಟಿನಲ್ಲೂ ಕೂಡ ಟೇಪ್ಗಳನ್ನು ಹಾಕಿ ಒಂದು ಮಾರ್ಕಿಂಗ್ ಮಾಡುವಂತಹ ಕೆಲಸಗಳು ಕೂಡ ಈಗಾಗಲೇ ನಡೀತಾ ಇದೆ. ಉಡುಪಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂತೋಷ್. ಹಲೋ ಸಂತೋಷ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ. ಅಂದ್ರೆ ಉಡುಪಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೇವೆ, ನಿರಂತರವಾಗಿ ಸೋಂಕಿನ ಪ್ರಕರಣಗಳು ಏರಿಕೆ ಆಗ್ತಾ ಇದೆ. ಈ ನಡುವೆ ಇವತ್ತು 135 ಮಂದಿ ಪ್ರಯಾಣಿಕರು ಮುಂಬೈನಿಂದ ಕೂಡ ಉಡುಪಿ ಜಿಲ್ಲೆಗೆ ಆಗಮಿಸಿದ್ದಾರೆ. ಸೊ ಅವರೆಲ್ಲರನ್ನು ಕೂಡ ಒಂದು ಕ್ವಾರಂಟೈನ್ ಮಾಡುವಂತಹ ಕೆಲಸಗಳಾಗಿದೆ. ಸೊ ಒಟ್ಟಾರೆಯಾಗಿ ಈಗ ಪರಿಸ್ಥಿತಿ ಹೇಗಿದೆ ಉಡುಪಿಯಲ್ಲಿ ಅಂತ? ಹೌದು ಗೌತಮ್, ಈಗ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ಸೋಂಕು ಏನೋ ಪತ್ತೆ ಆಗಿರುವ ಜಿಲ್ಲೆಗಳ ಪೈಕಿ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ಈಗ ಉಡುಪಿ ಜಿಲ್ಲೆಯಲ್ಲಿರುವಂತದ್ದು. ನಿನ್ನೆ ಒಂದು 61 ಜನರಲ್ಲಿ COVID-19 ಸೋಂಕು ಕಾಣಿಸಿಕೊಂಡಿದೆ. ಒಟ್ಟಾರೆಯಾಗಿ 471 ಪ್ರಕರಣಗಳು ಉಡುಪಿ ಜಿಲ್ಲೆಗೆ ಇರುವಂತದ್ದು. ಅದರಲ್ಲಿ ಸಕ್ರಿಯವಾಗಿ ಸುಮಾರು 386 ಪ್ರಕರಣಗಳು ಸಕ್ರಿಯವಾಗಿರುವಂತದ್ದು. ಇದರ ಮಧ್ಯದಲ್ಲೇ ಮತ್ತೊಂದು ಈಗಾಗಲೇ ಜನರಲ್ಲಿ ಉಡುಪಿ ಜಿಲ್ಲೆಯ ಜನರಲ್ಲಿ ಏನೋ ಆಘಾತ ಉಂಟಾಗಿರುವಂತದ್ದು, ಇಷ್ಟು ಪ್ರಮಾಣದಲ್ಲಿ ಸೋಂಕಿತರು ಪತ್ತೆ ಆಗ್ತಿದ್ದಾರೆ. ಅದು ಸಹ ಕೂಡ ಮುಂಬೈನಲ್ಲಿ ಬಂದವರಿಗೆ ಈ ಒಂದು ಹೆಚ್ಚು ಸೋಂಕು ಪತ್ತೆ ಆಗಿರುವಂತದ್ದು. ಇದರ ಮಧ್ಯೆ ಈಗ ಮುಂಬೈನಿಂದ 135 ಜನರು ಉಡುಪಿ ಜಿಲ್ಲೆಗೆ ಆಗಮಿಸಿದ್ದಾರೆ. ಇವತ್ತು ಬೆಳಗ್ಗೆ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ನಲ್ಲಿ 10 ಜನರನ್ನ ಕರೆತಂದಿರುವಂತದ್ದು. ಎಲ್ಲರಿಗೂ ಕೂಡ ಈ ಒಂದು ಏನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಈಗಾಗಲೇ ನೋಡೆಲ್ ಆಫೀಸರ್ ಅವರನ್ನ ನೇಮಕ ಮಾಡಲಾಗಿದೆ ಮತ್ತು ಏನು ಕೈಗೆ ಸೀಲ್ ಹಾಕಿ ಅವರನ್ನು ಈಗಾಗಲೇ ಸರ್ಕಾರಿ ಕ್ವಾರಂಟೈನ್, ಮೊದಲು 7 ದಿನಗಳ ಸರ್ಕಾರಿ ಕ್ವಾರಂಟೈನ್, ಬಳಿಕ ಹೋಮ್ ಕ್ವಾರಂಟೈನ್ ಮಾಡುವಂತಹ ಕೆಲಸಗಳು ಆಗ್ತಾ ಈಗಾಗಲೇ ಏನು ಅವರನ್ನ ಏನು ಇದು ಸರ್ಕಾರಿ ಕ್ವಾರಂಟೈನ್ಗೆ ಕಳಿಸಲಾಗಿದೆ. ಆ ಒಂದು ಕೆಲಸ ಆಗಿದೆ. ಆದ್ರೆ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಒಂದು 5,000 ವರದಿಗಳು ಬರ್ಲಿಕ್ಕೆ ಬಾಕಿ ಇದೆ ಮತ್ತು ಪ್ರತಿದಿನ ವರದಿ ಏನು ಹೆಚ್ಚಿನ ಸ್ಯಾಂಪಲ್ ಗಳನ್ನ ಕಳಿಸಿಕೊಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನೂ ಕೂಡ ಒಂದು ಸುಮಾರು 5,000 ವರದಿಗಳು ಬರ್ಲಿಕ್ಕೆ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನರಲ್ಲಿ ಇನ್ನೊಂದು ಸ್ವಲ್ಪ ಆತಂಕ ಕೂಡ ಇದೆ. ಇನ್ನು ಇದು ಜಾಸ್ತಿ ಆಗುತ್ತೆ ಎನ್ನುವಂಥದ್ದು. ಈಗಾಗಲೇ ಸುಮಾರು 1,000ಕ್ಕೂ ಹೆಚ್ಚು ಬೆಡ್ಗಳ ಆಸ್ಪತ್ರೆ ಏನು ಬೆಡ್ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಏನು ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಒಂದು ಲ್ಯಾಬ್ ಗಳನ್ನ ತೆರೀಬೇಕು ಮತ್ತು ಅಲ್ಲಿ ಕೂಡ ಟೆಸ್ಟ್ ಗಳನ್ನ ಮಾಡಬೇಕು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಒಂದು ಏನು ಸೋಂಕಿತರಿಗೆ ಆ ಒಂದು ವ್ಯವಸ್ಥೆಗಳನ್ನ ಮಾಡ್ಬೇಕೆನ್ನುವಂತಹ ಚಿಂತನೆಗಳು ಕೂಡ ನಡೀತಾ ಇರುವಂತದ್ದು. ಮುಂಬೈನಲ್ಲಿಯೂ ಕೂಡ ಇನ್ನಷ್ಟು ಕೂಡ ಜನರು ಬರ್ಲಿಕ್ಕೆ ಬಾಕಿ ಇದ್ದಾರೆ. ಹಿನ್ನೆಲೆಯಲ್ಲಿ ಮತ್ತಷ್ಟು ಪ್ರಕರಣಗಳು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಗೌತಮ್. ಇನ್ನು ಕ್ವಾರಂಟೈನ್ ಅವಧಿಗೆ ಸಂಬಂಧಪಟ್ಟ ಹಾಗೆ ಏನು ಬದಲಾವಣೆಗಳಾಗಿದೆ ಅನ್ನುವಂಥ ಸಂತೋಷ. ಯಾಕಂತ ಹೇಳಿದ್ರೆ ನಾವು ಉಡುಪಿ ಸಹಿತ ಅನೇಕ ಕಡೆಗಳಲ್ಲಿ ಗಮನಿಸಿದ ಹಾಗೆ ಈಗ ಕ್ವಾರಂಟೈನ್ ಅವಧಿಯನ್ನ 7 ದಿನಗಳಿಗೆ ಕಡಿತಗೊಳಿಸಿದ್ರು. ಸಾಂಸ್ಥಿಕ ಕ್ವಾರಂಟೈನ್ ಅವಧಿಯನ್ನ ಅಂದ್ರೆ ರಿಪೋರ್ಟ್ ಬರುವ ಮೊದಲೇ ಹೋದಂತಹ ಸಂದರ್ಭದಲ್ಲಿ ಅವರು ಮನೆಗೆ ತಲುಪಿದ ಬಳಿಕ ರಿಪೋರ್ಟ್ ಬರ್ತಾ ಇತ್ತು. ಅದರಲ್ಲಿ ಪಾಸಿಟಿವ್ ಬಂದಂತಹ ಅನೇಕ ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ. ಈ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಮತ್ತೆ ಕ್ವಾರಂಟೈನ್ ಅವಧಿಯನ್ನ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅವಧಿಯನ್ನ ಹೆಚ್ಚಳ ಮಾಡಿತ್ತು. ಸೊ ಈಗ ಏನು ಮುಂಬೈನಿಂದ ಬಂದಿದ್ದಾರೆ, ಅವರಿಗೆ ಎಷ್ಟು ದಿನಗಳ ಕ್ವಾರಂಟೈನ್ ಅವಧಿ ಇರುತ್ತೆ ಹೇಗೆ ಅನ್ನುವಂಥದ್ದು? ಈಗಾಗಲೇ ತಿಳಿಸಿರುವಂತೆ ಈಗ 7 ದಿನಗಳ ಸರ್ಕಾರಿ ಕ್ವಾರಂಟೈನ್ ಇರ್ತದೆ. ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಅವರಿಗೆ ವರದಿ ಬರಲಿಲ್ಲದ್ರೂ ಕೂಡ ಅವರಿಗೆ ಹೋಮ್ ಕ್ವಾರಂಟೈನ್ ಮಾಡಲಾಗ್ತದೆ. ಹೋಮ್ ಕ್ವಾರಂಟೈನ್ 28 ದಿನಗಳ ಹೋಮ್ ಕ್ವಾರಂಟೈನ್ ಅವರು ಹೊರಗೆ ಹೋಗುವಂತಿಲ್ಲ. ಆ ಸಂದರ್ಭದಲ್ಲಿ ವರದಿಯನ್ನ ಏನಾದ್ರು ಬಂದ್ರೆ ಅವರನ್ನ ಏನು ಅವರದ್ದೇನಾದ್ರು ಪಾಸಿಟಿವ್ ಪ್ರಕರಣಗಳು ಕಂಡು ಬಂದ್ರೆ ಅವರನ್ನ
ತಕ್ಷಣ ಏನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತದೆ. Okay. ಅದರ ಮಧ್ಯದಲ್ಲಿ ಇಲ್ಲಿ ಇಡೀ ಏನು ಮನೆಯನ್ನೇ ಕ್ವಾರಂಟೈನ್ ಮಾಡುವಂಥದ್ದು. ಮೊದಲು ಏನು 7 ದಿನಗಳು ಮೊದಲು ಏನಾದ್ರು ವರದಿ ಬಂದ್ರೆ ಅಲ್ಲಿಂದಲೇ ಅವರನ್ನ ಏನು ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸ ನಡೀತದೆ. ಮನೆ ಹೋದಂತಹ ಸಂದರ್ಭದಲ್ಲಿ ಏನಾದ್ರೂ ಪ್ರಕರಣ ಪತ್ತೆ ಆಯ್ತು ಅಂತ ಹೇಳಿದ್ರೆ ಮನೆಯಿಂದಲೇ ಅವರನ್ನ ಶಿಫ್ಟ್ ಮಾಡುವಂತಹ ಕೆಲಸಗಳು ನಡೀತದೆ. ಇದರ ಮಧ್ಯದಲ್ಲಿ ಅವರು ಏನು ಹೋಮ್ ಕ್ವಾರಂಟೈನ್ ಏನು ನಿಯಮ ಇದೆ ಅದನ್ನ ಅವರು ಉಲ್ಲಂಘಿಸುವ ಹಾಗಿಲ್ಲ. ಅವರು ಆ ಒಂದು ನಿಯಮವನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಯಾವುದೇ ರೀತಿಯಲ್ಲಿ ಏನು ತಿರುಗಾಡುವಂಥದ್ದು ಅಥವಾ ಹೊರಗಿನ ಒಂದಿಗೆ ಸಂಪರ್ಕ ವಹಿಸುವಂಥದ್ದು ಯಾವುದೇ ರೀತಿಯಲ್ಲಿ ಮಾಡಬಾರ್ದು ಎನ್ನುವಂಥದ್ದು. ಮತ್ತೆ ಒಂದು ವೇಳೆ ಅವರದ್ದು ಏನಾದ್ರು ಪಾಸಿಟಿವ್ ಪ್ರಕರಣಗಳು ಏನೋ ಪತ್ತೆ ಆದ್ರೆ ಆ ಮನೆಯನ್ನೇ ಸೀಲ್ ಡೌನ್ ಮಾಡುವಂತಹ ವ್ಯವಸ್ಥೆಗಳು ಕೂಡ ನಡೀತದೆ ಮತ್ತು ಮನೆ ಮಂದಿಯವರನ್ನು ಕೂಡ ಕ್ವಾರಂಟೈನ್ ಮಾಡುವಂತಹ ಏನು ಕ್ರಮವನ್ನ ಕೈಗೊಳ್ಳುತ್ತದೆ. ರಾಜ್ಯ ಸರ್ಕಾರ ಈಗಾಗಲೇ 7 ದಿನಗಳ ಏನು ಸರ್ಕಾರಿ ಕ್ವಾರಂಟೈನ್ ಮತ್ತು ಮತ್ತೆ ಉಳಿದ ಅವಧಿಯನ್ನ ಹೋಮ್ ಕ್ವಾರಂಟೈನ್ ಅವಧಿಗೆ ಈಗಾಗಲೇ ಮೀಸಲಿಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವು ಕೂಡ ಉಡುಪಿಯಲ್ಲಿ ನಡೀತಾ ಇರೋದು. ಗೌತಮ್, ಎಸ್, ಇನ್ನು ಸೋಮವಾರದಿಂದ ಧಾರ್ಮಿಕ ಕೇಂದ್ರಗಳು ತೆರೆಯುವಂತಹ ಸಾಧ್ಯತೆಗಳು ಅಧಿಕ ಆಗಿದೆ. ಈ ನಿಟ್ಟಿನಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸೊ ಏನೆಲ್ಲ ಪ್ರಿಪರೇಷನ್ಸ್ ಆಗ್ತಾ ಇದೆ ಅಂತ ಸಂತೋಷ್ ಈಗ ಉಡುಪಿಗೆ ಸಂಬಂಧಪಟ್ಟ ಹಾಗೆ? ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲಾ ದೇವಸ್ಥಾನಗಳು, ಚರ್ಚ್ ಮತ್ತು ಮಸೀದಿಗಳನ್ನ ಓಪನ್ ಮಾಡ್ಲಿಕ್ಕೆ ಈಗಾಗಲೇ ಮುಜರಾಯಿ ಸಚಿವರು ಆಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮೊನ್ನೆ ಹೇಳಿದ್ದಾರೆ ಜುಲೈ 8ರಂದು ಈ ಒಂದು ರಾಜ್ಯದ ಎಲ್ಲಾ ಧಾರ್ಮಿಕ ಕೇಂದ್ರಗಳು ಓಪನ್ ಮಾಡ್ತೇವೆ ಅಂತ. ಈಗಾಗಲೇ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಎನ್ನುವಂತಹ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇಡೀ ದೇಗುಲನ್ನ ಸ್ವಚ್ಛತೆಯನ್ನು ಮಾಡುವಂತದ್ದು ಮತ್ತು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವಂತಹ ಸೇರಿದಂತೆ ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಮುಜರಾಯಿ ದೇವಸ್ಥಾನಗಳು ಮತ್ತು ಚರ್ಚ್ ಮಸೀದಿಗಳಲ್ಲಿ ಈಗಾಗಲೇ ಸಿದ್ಧತೆಗಳು ಆರಂಭವಾಗಿದೆ. ಏನು ದೇವಸ್ಥಾನವನ್ನ ಸ್ಯಾನಿಟೈಸ್ ಮಾಡಿ ಸ್ವಚ್ಛತೆ ಮಾಡುವಂತಹ ಕೆಲಸಗಳು ಮತ್ತು ಮಾರ್ಕಿಂಗ್ ಮಾಡುವಂತದ್ದು, ಸಾಮಾಜಿಕ ಅಂತರದ ಮಾರ್ಕಿಂಗ್ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಈಗಾಗಲೇ ಮುಜರಾಯಿ ಇಲಾಖೆಗೆ ಸೇರುವಂತಹ ದೇವಸ್ಥಾನಗಳಲ್ಲಿ ಆನ್ಲೈನ್ ಪೂಜೆಗಳು ನಡೀತಾ ಇದೆ. ಅದರ ಜೊತೆಗೆ ಭಕ್ತರಿಗೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತದ್ದು, ತಾವು ಏನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆದ್ರೆ ಎಲ್ಲದಕ್ಕೂ ಕೂಡ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಏನು ಸ್ಯಾನಿಟೈಸರ್ ಅನ್ನ ಹಾಕಿಕೊಂಡೇ ಬಳಸಿಕೊಂಡೇ ನೀವು ಒಳಗೆ ಬರುವಂತದ್ದು ಮತ್ತು ಈಗಾಗಲೇ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯಂತಹ ಪ್ರಸಾದಗಳನ್ನ ನೀಡುವುದಿಲ್ಲ. ಅದರ ಬದಲಾಗಿ ಕುಂಕುಮವನ್ನ ನೀಡ್ತಾರೆ. ಆದ್ರೆ ತೀರ್ಥ ಅಥವಾ ಪ್ರಸಾದವನ್ನ ಕೊಡುವಂತಹ ವ್ಯವಸ್ಥೆಗೆ ಈಗಾಗಲೇ ಕೊಡುವುದಿಲ್ಲ ಎನ್ನುವಂತದ್ದು ಮುಜರಾಯಿ ಸಚಿವರು ಸ್ಪಷ್ಟಪಡಿಸಿರುವಂತದ್ದು. ಈಗ ಆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಹೆಚ್ಚಿನ ದೇವಸ್ಥಾನಗಳು ಈಗಾಗಲೇ ಪ್ರಿಪರೇಷನ್ ಅಲ್ಲಿ ತೊಡಗಿದೆ. ಎಲ್ಲ ಸ್ವಚ್ಛತೆ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಗೌತಮ್, ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಮಸೀದಿಗಳನ್ನು ಓಪನ್ ಮಾಡಬೇಕಂತ ಹೇಳಿ, ಆದರೆ ನಾವು ಅದರ ಮುಂಚೆ ಎಲ್ಲ ತಯಾರಿಯನ್ನು ಮಾಡಬೇಕಾಗ್ತದೆ. ಅವರು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸನ್ನು ಸರಿಯಾಗಿ ಪಾಲನೆ ಮಾಡುವ ಉದ್ದೇಶದಿಂದ ನಾವು ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಕಾರ್ಪೆಟ್ಗಳನ್ನು ತೆಗೆದಿದ್ದೇವೆ. ಎಲ್ಲ ಕ್ಲೀನಿಕ್ಗಳು, ಎಲ್ಲ ಏರಿಯಾ, ಬಾತ್ರೂಮ್ ಏರಿಯಾ, ವಜೂಖಾನ ಎಲ್ಲ ಏರಿಯಾವನ್ನು ನಾವು ಕ್ಲೀನ್ ಮಾಡಿದ್ದೇವೆ. ಲೇಡೀಸ್ ಏರಿಯಾವನ್ನು ಕ್ಲೀನ್ ಮಾಡಿದ್ದೇವೆ. ಸೋಷಿಯಲ್ ಡಿಸ್ಟೆನ್ಸಿಗೋಸ್ಕರ ಎಲ್ಲ ಮಾಸ್ಕ್ಗಳನ್ನು ಹಾಕ್ತಾ ಇದ್ದೇವೆ. ಅದಲ್ಲದೆ ಲೇಡೀಸ್ಗಳನ್ನು, ಮಕ್ಕಳನ್ನು ಎಲ್ಲ ಬರುವುದನ್ನು ನಿಷೇಧಿಸಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ಜಾಗ ಸಾಕಾಗುವುದಿಲ್ಲ, ಮೇಲೆ ಮಾಡಬೇಕಾಗತ್ತೆ. ಕಾರ್ ಪಾರ್ಕಿಂಗನ್ನು ಶುಕ್ರವಾರದನ್ನು ನಿಷೇಧಿಸಿದ್ದೇವೆ. ನಮಗೆ ಕಾರ್ ಪಾರ್ಕಿಂಗ್ ಏರಿಯಾ ಬೇಕಾಗತ್ತೆ. ಅದಲ್ಲದೆ ಮಾಸ್ಕ್ ಇಲ್ಲದೆ ಯಾರಿಗೂ ಕೂಡ ಸ್ಟ್ರಿಕ್ಟ್ಲಿ ಒಳಗೆ ಬರಲಿಕ್ಕೆ ಪ್ರವೇಶವಿಲ್ಲ. ದಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಬಾತ್ರೂಮ್ಗಳನ್ನು ಯೂಸ್ ಮಾಡಬಾರ್ದು. ವಜೂವನ್ನು ಮನೆಯಲ್ಲೇ ಮಾಡಿ ಬನ್ನಿ. ಎಲ್ಲರೂ ಕೂಡ ಅವಾಯ್ಡ್ ಮಾಡಬೇಕು ನಾವು ಅದನ್ನು. ಇಂತಹ ಕೆಲವೊಂದು ನಾವು ಇನ್ಸ್ಟ್ರಕ್ಷನ್ಸ್ಗಳನ್ನು ಎಲ್ಲರಿಗೆ ಮಾಧ್ಯಮಗಳಲ್ಲಿ, ವಾಟ್ಸಪ್ಗಳಲ್ಲಿ ನಾವು